ವಿಜಯನಗರ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆ ವಿನೂತನ ಜಾಗೃತಿ ಅಭಿಯಾನ ಆರಂಭಿಸಿದೆ. ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹತ್ರ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಅರಿವು ಮೂಡಿಸಲಾಯಿತು. ಸಂಚಾರ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಒಂದು ಅರಿವು ಕಾರ್ಯಕ್ರಮನ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ವಿಜಯನಗರ ಜಿಲ್ಲೆ PDJ ಸರ್ ಮತ್ತು CJM ಸರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದ್ರದ್ದು ಮೇನ್ ಉದ್ದೇಶ ಈ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ 100 ಪ್ರಕರಣಗಳಲ್ಲಿ 80ರಷ್ಟು ಪ್ರಕರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರೋ ಕಾರಣದಿಂದನೇ ಮೇಜರ್ ರೀಸನ್ ಅಂತ ನಮಗೆ ಕಂಡು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಸೆಕೆಯಿಂದಾಗಲಿ ಇನ್ನೊಂದರಿಂದಾಗಲಿ ನಾವು ಹೆಲ್ಮೆಟ್ ಹಾಕೊಳ್ಳಲ್ಲ ಅನ್ನೋ ಒಂದು ಧೋರಣೆ ಇಟ್ಕೊಳ್ಳದೆ ಕಡ್ಡಾಯವಾಗಿ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು. ವಾಹನ ಚಾಲನೆ ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಅಲ್ಲದೆ ಅವ್ರ ಹಿಂಬದಿ ಸವಾರರು ಯಾರಿರ್ತಾರೆ ಅವರು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದಿನ 15 ದಿನಗಳು ಈ ಬಗ್ಗೆ ಅರಿವು ಕಾರ್ಯಕ್ರಮ ಮೂಡಿಸ್ತೀವಿ. ಮತ್ತು ವಾಹನ ಸವಾರರಿಗೆ ಒಂದು ಅವಕಾಶ ಕೊಡ್ತೀವಿ. ಅವರು ವಿತೌಟ್ ಹೆಲ್ಮೆಟ್ ಏನಾದ್ರು ಕಂಡು ಬಂದರೆ ಅವ್ರು ಹೋಗಿ ಹೆಲ್ಮೆಟ್ ಪರ್ಚೇಸ್ ಮಾಡಿ ಬಂದು ಅವರ ವಾಹನನ ಪಡ್ಕೊಂಡು ಹೋಗ್ಬೋದು ವಿತೌಟ್ ಫೈನ್ಸ್. ಆ ನಂತರದಲ್ಲಿ ಅವರು ಇದೇ ರೀತಿ ಮತ್ತೆ ಆಫ್ಟರ್ 15 ಡೇಸ್ ಅವರು ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡ್ತಾ ಇರೋದು ಕಂಡು ಬಂದರೆ ಮತ್ತೆ ಅವ್ರಿಗೆ ಆ ಸ್ಥಳದಲ್ಲೇ ದಂಡ ವಿಧಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕೈಗೊಳ್ತೀವಿ 15 ದಿನಗಳು ಕಳೆದ ನಂತರದಲ್ಲಿ. ಸೊ ವಿಜಯನಗರ ಜಿಲ್ಲೆಯ ಎಲ್ಲರಿಗೂ ಮನವಿ ಮಾಡೋದೇನೆಂದರೆ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಅದಲ್ಲದೆ ನಿಮ್ಮ ಹಿಂಬದಿ ಸವಾರರಿಗೂ ಸಹ ಹೆಲ್ಮೆಟ್ ಧರಿಸುವ ನಿಟ್ಟಿನಲ್ಲಿ ನೀವು ಜಾಗೃತಿ ಮೂಡಿಸಬೇಕು ಮತ್ತು ನೀವು ಅದನ್ನು ಕಡ್ಡಾಯವಾಗಿ ಪಾಲನೆ ಸಹ ಮಾಡಬೇಕು. ಈ ಮುಂದಿನ 15 ದಿನಗಳವರೆಗೆ ನೀವು ಯಾರ ಹತ್ರ ಹೆಲ್ಮೆಟ್ ಇಲ್ಲ ಅವರೆಲ್ಲ ಕಡ್ಡಾಯವಾಗಿ ಪರ್ಚೇಸ್ ಮಾಡಿ ISI ಮಾರ್ಕ್ ಇರೋ ಹೆಲ್ಮೆಟ್ನ ಪರ್ಚೇಸ್ ಮಾಡಿ ದಯವಿಟ್ಟು ಧರಿಸಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ, ಹಾಗೆ ನಮ್ಮ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಜೊತೆಯಲ್ಲಿದ್ದಾರೆ, ಹಾಗೆ ನಮ್ಮ ಜಿಲ್ಲೆಯ SP ಮೇಡಮ್ ರವರು ಕೂಡ ಇದ್ದಾರೆ, ಹಾಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ಪ್ರತಿನಿತ್ಯ ನಾವು ಪತ್ರಿಕೆಗಳನ್ನು ನೋಡುವಾಗ ಅತಿ ಹೆಚ್ಚು ಮರಣ ಆಗ್ತಾ ಇರೋದು ಈ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಜಾರು ಬಿದ್ದಿರುವಂಥದ್ದು ಮತ್ತು ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಅಪಘಾತಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋ ಕಾರಣಕ್ಕೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ಎಷ್ಟೋ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಕೋಮಾಗೆ ಹೋಗಿದ್ದಾರೆ, ಹೆಡ್ ಇಂಜುರಿ ಆಗಿ ಸುಧಾರಿಸ್ಕೊಳ್ಳೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ವಿಜಯನಗರ ಮತ್ತು ಈ ಬಳ್ಳಾರಿ ಈ ಜಾಗಗಳಲ್ಲಿ ಸ್ವಲ್ಪ ಬಿಸಿಲಿನ ತಾಪ ಹೆಚ್ಚಿರೋದ್ರಿಂದ ಹೆಲ್ಮೆಟ್ಗಳನ್ನು ಹಾಕೋದಕ್ಕೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಬೇಕಾದಂಥದ್ದು ಕಾನೂನಿನ ರೀತಿಯ ತುಂಬ ಕಡ್ಡಾಯವಾಗಿರ್ತದೆ. ಹಾಗೂ ಹಾಕಲಿಲ್ಲ ಅಂತ ಹೇಳಿದ್ರೆ ಅದು ಅಪರಾಧ ಕೂಡ ಆಗುತ್ತೆ. ಅಪರಾಧ ಅನ್ನೋದಕ್ಕಿಂತ ಮನುಷ್ಯನ ಜೀವ ರಕ್ಷಣೆಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಪ್ರತಿಯೊಬ್ಬರು ಹೆಲ್ಮೆಟನ್ನು ಧರಿಸಲೇಬೇಕಾಗುತ್ತೆ. ತಾತ್ಕಾಲಿಕ ಅನುಕೂಲಕ್ಕಾಗಿ ಹೆಲ್ಮೆಟ್ಟು ಧರಿಸದೆ ಏನಾದರೂ ಸಾವು ನೋವುಗಳಾದರೆ ಅಥವಾ ತೀವ್ರವಾದ ಗಾಯಗಳಾದರೆ ಜೀವನ ಪರ್ಯಂತ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳನ್ನು ಧರಿಸಿರಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇದು ಕೇವಲ ನಾವು ಪ್ರಾರಂಭ ಮಾಡಿದ್ದೇವೆ. ಪ್ರತಿದಿನ ಇದು ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡೋದ್ರ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈಗೊಂದು ವಾರ ನಾವು ಯಾವುದೇ ದಂಡವನ್ನು ಹಾಕೋದಿಲ್ಲ, ಕೇವಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದೀವಿ. ಹಾಗೆ ಸಾಧ್ಯವಾದಷ್ಟು ಉಚಿತವಾಗಿ ಹೆಲ್ಮೆಟ್ಗಳನ್ನು ಕೊಡುವ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ನಂತರದಲ್ಲಿ ಮುಂದಿನ 15 ದಿನಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಬರ್ತಾ ಇರ್ತಕ್ಕಂಥವ್ರು ವಾಹನಗಳನ್ನು ತಡೆದು ನಿಲ್ಲಿಸಿ ಅವರು ಹೆಲ್ಮೆಟ್ ಖರೀದಿ ಮಾಡಿ ಹಾಕ್ಕೊಂಡು ಹೋದರೆ ಮಾತ್ರ ವಾಹನವನ್ನು ರಿಲೀಸ್ ಮಾಡ್ತಾರೆ. ಅದನ್ನು ಮೀರಿ ಮತ್ತೆ 1 ತಿಂಗಳ ನಂತರ ಹೆಲ್ಮೆಟ್ ಬಂದರೆ ಖಂಡಿತವಾಗಿ ಅದಕ್ಕೆ ದಂಡ ವಿಧಿಸಲಾಗುತ್ತದೆ. ಹಾಗೆ ಪದೇ ಹೆಲ್ಮೆಟ್ ಇಲ್ಲದೆ ಸಿಕ್ಕಾಕೊಂಡಂಥ ಸಂದರ್ಭಗಳಲ್ಲಿ ಅವರ DL ಕ್ಯಾನ್ಸಲ್ ಆಗ್ಬೋದು, RC ಕ್ಯಾನ್ಸಲೇಷನ್ಗೆ ರೆಕಮೆಂಡ್ ಮಾಡ್ಬೋದು, ಅಥವಾ ಇನ್ನೂ ಸಿವಿಯರ್ ರೀತಿಯ ಪನಿಷ್ಮೆಂಟ್ಗಳಿಗೆ ತುತ್ತಾಗಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ಗಳನ್ನು ಧರಿಸಿ ನಿಮ್ಮ ಜೀವನ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ